ಬೆಳಗಿನ ನಾಷ್ಟಕ್ಕೆ ನಾನಿವತ್ತು ಹುಳಿ ಚಿತ್ರಾನ್ನ ಬೆಳಗ್ಗೆನೇ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಬೇಗ ಎದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು. ಹಾಗೆ ಮಧ್ಯಾಹ್ನಕ್ಕೆ ರೊಟ್ಟಿ, ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ಉಳಿದಿತ್ತು. ಅದಕ್ಕೆ ಪಲ್ಯ ಮಾಡಿದ್ರಾಯ್ತು ಅಂದ್ಬಿಟ್ಟು ಈ ಥರ ಎಲ್ಲ ಜೋಳಿಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಜೋಳಿಕಾಯನ್ನ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಎಣ್ಣೆಲಿ ಹುರ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು ಇರೋದನ್ನೇ ತಿಂದು ಖಾಲಿ ಮಾಡುವ ಅಂತ ಅಂದ್ಕೊಂಡು ಪಲ್ಯ ಮಾಡ್ತಿದ್ದೀನಿ. ಹಾಗೆ ಬೆಳಗ್ಗೆನೇ ನಾನು ಸ್ವಲ್ಪ ಹೀರೆಕಾಯಿ ತೊಗೊಂಡಿದ್ದೆ, ಇವತ್ತು ಉದ್ಕ ಮಾಡೋಣ ಅಂದ್ಬಿಟ್ಟು. ಹಾಗಾಗಿ ಹೀರೆಕಾಯಿನೆಲ್ಲ ನೀಟಾಗಿ ಸಿಪ್ಪೆ ತೆಗೆದು ಸ್ಲೈಸ್ ಆಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೆ. ಸೊ ಅದಕ್ಕೆ ಬೇಕಾದಂಥ ಮಸಾಲೆ, ಕೊಬ್ಬರಿ, ಟೊಮೊಟೊ, ಹಾಗೆ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ನೀಟಾಗಿ ಎಣ್ಣೆಲಿ ಬಾಂಡೆಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡ ನಂತರ ನಾನು ಇವಾಗ ಫಸ್ಟು ಬೇಳೆ ಮತ್ತು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡೆ ಹೀರೆಕಾಯಿ ಪೇಸ್ಟ್ಗಳನ್ನ ನೀರು ಹಾಕಿಬಿಟ್ಟು ಇವಾಗ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಅದು ಒಂದು 2ರಿಂದ ಇಲ್ಲ 1 ವಿಸಿಲ್ ಹೊಡೆದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಬೇಳೆ ತುಂಬ ಬೇದೋಗ್ಬಿಡುತ್ತೆ. ಇದು ತುಂಬ ಬೇದೋಗ್ಬಿಡ್ತು, ಅಷ್ಟು ಸರಿ ಅನಿಸಲ್ಲ ಪಲ್ಯ ತಿನ್ನಲಿಕ್ಕೆ. ಒಂದೇ ಒಂದು ವಿಸಿಲ್ ಬೇಕಿತ್ತು. ಸೊ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಡು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿ ಕಟ್ಟಿದ್ದು ಉಪ್ಪೆಲ್ಲ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ನೀಟಾಗಿ ಒಂದು 5 ನಿಮಿಷ ಅದನ್ನು ಎಣ್ಣೆಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ವ ಕಟ್ಟು ಹೀರೆಕಾಯ್ದು, ಅದನ್ನು ಇವಾಗ ಇದಕ್ಕೆ ಸುಟ್ಕೊಳ್ತಾ ಇದ್ದೀನಿ. ಸುಟ್ಕೊಂಡು ಈ ಸಾಂಬಾರು ತುಂಬ ಟೇಸ್ಟಿ ಅನಿಸುತ್ತೆ. ಮುದ್ದೆಗಂತೂ ತುಂಬಾ ಸಖತ್ತಾಗಿ ಕಾಂಬಿನೇಷನ್ ಇದು. ನಮ್ಮ ಸೈಡೆಲ್ಲ ಉದ್ಕ ಅಂತ ಹೇಳ್ತಾರೆ, ಕೆಲವೊಬ್ಬರು ಹೀರೆಕಾಯಿ ಕಟ್ಟು ಅಂತ ಹೇಳ್ತಾರೆ. ಸೊ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಣಮೆಣ್ಸಿಕಾಯಿ ಹಾಗೆ ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಏನು ಬೇಯಿಸಿಟ್ಕೊಂಡಿದ್ನಲ್ವ ಬೇಳೆ ಹಾಗೆ ಹೀರೆಕಾಯಿನ, ಅದನ್ನು ಇವಾಗ ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋ ಅಷ್ಟರಲ್ಲಿ ಪಲ್ಯ ರೆಡಿ ಆಗೋಯ್ತು. ಇನ್ನೇನಿದ್ರು ರೈಸ್ ಮಾಡೋದು ಬಾಕಿ ಇದೆ. ಸೊ ತುಂಬ ದಿನವೇ ಆಗೋಯ್ತು ಮೂವಿ ನೋಡಿದೆ. ಪುಷ್ಪ 2 ಲಾಸ್ಟ್ ಮೂವಿ ನೋಡಿದ್ದು. ಸೊ ಇವತ್ತೆಲ್ಲರೂ ಫ್ಯಾಮಿಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಸೋನು ಹಾಗೆ ಭವನ, ನಾನು, ಅಮ್ಮ ಎಲ್ಲರೂ ಆಟೋ ಮಾಡಿಕೊಂಡು ಇವತ್ತು ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋಣ ಅಂತ, ಮಾದೇವ ಮೂವಿ ನೋಡೋಣ ರೀಸೆಂಟಾಗಿ ರಿಲೀಸ್ ಆಗಿದೆ ಅಂತ ಹೊರಟಿದ್ದೀವಿ. ಸೊ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದ್ದು ಆಲ್ಮೋಸ್ಟ್ ನಾವು ಬರೋಷ್ಟರಲ್ಲಿ. ಸೊ ಫೈನಲಿ ಬಂದು ನೋಡ್ತಾ ಇದ್ದೀವಿ ಮೂವಿನ. ನಮಗೇನು ಅಷ್ಟು ಮೂವಿ ಇಷ್ಟ ಆಗಲಿಲ್ಲ, ಸ್ವಲ್ಪ ಬೋರೇ ಆಗ್ತಾಯಿತ್ತು. ಸ್ಟೋರಿ ಏನು ಅಂತ ಹೇಳ್ಕೊಳ್ಳೋ ಆಗಿರಲಿಲ್ಲಾಗಿತ್ತು. ಒಂದು ಸಲ ನೋಡ್ಲಿಕ್ಕೆ ಅಡ್ಡಿ ಇರಲಿಲ್ಲ, ಆದ್ರೂ ಕೂತ್ಕೊಂಡು ನೋಡ್ಕೊಂಡು ಮನೆ ಕಡೆ ಹೋಗ್ತೀವಿ.